everyone, welcome back to another vlog. So actually ಭಾಳ ಜನ ಕೇಳಿದ್ರು ನಂಗೆ ಲಿಪ್ಪನ್ ಆರ್ಟ್ ಹೆಂಗೆ ಮಾಡ್ತಿ, ಯಾವ ಕ್ಲೇ ಯೂಸ್ ಮಾಡ್ತಿ, ಏನೇನೆಲ್ಲ ಬೇಕಾ ಅಂತ ಹೇಳಿ. ಸೊ ಈ ವ್ಲಾಗ್ದಾಗ ನಾನು ನಿಮ್ಗೆ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಹೆಂಗೆ ಲಿಪ್ಪನ್ ಆರ್ಟ್ ಮಾಡ್ತಾರೆ ಅಂತಂತ ಹೇಳಿ ಶೇರ್ ಮಾಡ್ತೀನಿ. ಸೊ ನೋಡ್ರಿ. ಸೊ ಇದೆಲ್ಲ ನಾನು ಮೊದಲು ಮಾಡಿ ಇಟ್ಕೊಂಡಿದ್ದೆ. ಲಿಪ್ಪನ್ ಆರ್ಟ್ ಮಾಡೋ ಮೊದಲು ಏನೇನು ಬೇಕೋ ಎಲ್ಲ ಒಂದು ಕಡೆ ಇಟ್ಕೊಂಡು ಕೂಡಬೇಕು. ಲಿಪ್ಪನ್ ಆರ್ಟ್ ನಾನು MDF ಬೋರ್ಡ್ ಮೇಲೆ ಮಾಡ್ತೀನಿ. ಅದನ್ನು ನಾನು ಫ್ಲಿಪ್ಕಾರ್ಟ್ನಾಗ ಆರ್ಡ್ರ್ ಮಾಡಿದ್ದೆ. ಸ್ಕ್ವೇರ್ ಆ್ಯಂಡ್ ಸರ್ಕಲ್ 2 ಟೈಪ್ಸ್ದಾಗ ಬಂದಿತ್ತದ 30 ಸೆಂಟಿಮೀಟರ್ದು. ಆ್ಯಂಡ್ ದೆನ್ ನೆಕ್ಸ್ಟ್ 10 ಇಂಚದ್ದು ಒಂದು ಆರ್ಡ್ರ್ ಹಾಕ್ಕೊಂಡಿದ್ದೆ. ಸೊ ಇದ್ರ ಒಳಗೆ 5 ಸೆಟ್ ಬಂದಿತ್ತು. ಸೊ ನಾ ಯೂಸ್ ಮಾಡೋದು ಫೆವಿಕ್ರಿಲ್ ಮೌಲ್ಡೆಡ್ ಕ್ಲೇ. ಇದ್ರಾಗ 2 ಟೈಪ್ಸ್ ಬರ್ತೈತಿ, ಒಂದು ಹಾರ್ಡ್ನರ್ ಮತ್ತು ಒಂದು ಸಾಫ್ಟ್ನರ್. ಆ್ಯಂಡ್ ಪೇಂಟ್ನು ನಾನು ಫೆವಿಕ್ರಿಲ್ ಪೇಂಟ್ನ ಯೂಸ್ ಮಾಡ್ತೀನಿ. ಮಿರರ್ಸ್ನು ನಾನು ಫ್ಲಿಪ್ಕಾರ್ಟ್ದಾಗನ ಆರ್ಡ್ರ್ ಮಾಡಿದ್ದೆ, ಪೂರಾ ಸೆಟ್ಟೇ ಇರ್ತೈತದ. ನೆಕ್ಸ್ಟ್ ಅವೆಲ್ಲ ಹಾಕಿಟ್ಕೊಳಕ್ಕೆ ಈ ಬಾಕ್ಸ್ನ ನಾನು ಆರ್ಡ್ರ್ ಮಾಡಿದ್ದೆ, ಸೊ ದ್ಯಾಟ್ ಎಲ್ಲ ಶೇಪ್ನು ಒಂದೊಂದು ಕಡೆ ಇಟ್ಕೊಳಕ್ಕೆ ಕರೆಕ್ಟ್ ಆಗ್ತೈತಂತ. ಸೊ ಈಗ ನಿಮ್ಗೊಂದು ಐಡಿಯಾ ಬಂತು ಅನ್ಕೋತೀನಿ, ಲೈಕ್ ಏನೇನೆಲ್ಲ ಬೇಕಾಗ್ತೈತಿ ಅಂತ ಹೇಳಿ. ಈಗ ಸ್ಟೆಪ್ ಬೈ ಸ್ಟೆಪ್ ಹೆಂಗೆಲ್ಲ ಮಾಡ್ಕೊತ ಹೋಗ್ತಾರೆ ಅಂತ ಹೇಳಿ ತೋರಿಸ್ತೀನಿ. ಇಲ್ಲೇ ಫಸ್ಟಿಗೆ ನಾನು ಔಟ್ಲೈನ್ ಹಾಕಿ ಇಟ್ಕೊಂಡಿನಿ, ಎಲ್ಲ ಕಂಪಾಸ್ ಯೂಸ್ ಮಾಡ್ಕೊಂಡ್ಬಿಟ್ಟು. ಸೊ ನನಗೆ ಯಾವ ಶೇಪ್ ಬೇಕೋ ಅದನ್ನು ನಾನು ಮಾಡಿ ಇಟ್ಕೊಂಡಿನಿ. ಕ್ಲೇ ಇಲ್ಲೇ 2 ಈಕ್ವಲ್ ಕ್ವಾಂಟಿಟಿದಾಗ ತೊಗೋಬೇಕು. ಅಷ್ಟೂ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅದು ಹಾರ್ಡ್ ಆಗ್ತೈತಿ, ನಮ್ಗೆ ನೆಕ್ಸ್ಟ್ ಯೂಸ್ ಮಾಡ್ಕೊಳಕ್ಕೆ ಬರಲ್ಲ. ಸೊ 2 ಈಕ್ವಲ್ ಕ್ವಾಂಟಿಟಿದಾಗ ಸ್ವಲ್ಪ ತೊಗೊಂಡ್ಬಿಟ್ಟು 2 ಚೆಂದಾಗ ಮಿಕ್ಸ್ ಮಾಡ್ಕೊಬೇಕು. ಪ್ರಾಪರಾಗಿ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ನ ಅದನ್ನು ಬಿಡಬೇಕು. ಕ್ಲೇ ಡೈರೆಕ್ಟ್ ಯೂಸ್ ಮಾಡಿದರೆ ಕೈಗೆ ಅಂಟ್ಕೋತೈತಿ, ಹಾಗಾಗಿ ನಾನಿಲ್ಲೇ ಪೌಡರ್ ಯೂಸ್ ಮಾಡತ್ತೀನಿ. ನಿಮ್ಗೆ ಯಾವ್ದು ಪೌಡರ್ ಬೇಕೋ ಅದನ್ನು ನೀವು ಯೂಸ್ ಮಾಡ್ಬೋದು. ಸ್ಪಾಂಜ್ ಯೂಸ್ ಮಾಡಿದರೆ ಅದು ಪ್ರಾಪರ್ ಆ್ಯಂಡ್ ಈಕ್ವಲ್ ಶೇಪ್ದಾಗ ಬರ್ತೈತಿ. ಕ್ಲೇ ಸ್ಟಿಕ್ ಮಾಡೋಕ್ಕೆ ನಾನಿಲ್ಲೇ ಫೆವಿಕಾಲ್ ಯೂಸ್ ಮಾಡತ್ತೀನಿ. ಇದ್ರದ್ದು ಆ್ಯಕ್ಚುಲಿ ವರ್ಕ್ ಭಾಳ ಇದ್ದಿದ್ದರಿಂದ ನಾನು ನನ್ನ ಹಸ್ಬೆಂಡಿಂದ ಹೆಲ್ಪ್ ತೊಗೊಂಡೆ. ಅವ್ರು ಪ್ರಾಪರ್ ಶೇಪ್ದಾಗ ಮಾಡ್ಕೊಡತ್ತಿದ್ರೆ ಆ್ಯಂಡ್ ನಾ ಅದನ್ನು ಸ್ಟಿಕ್ ಮಾಡತ್ತಿದ್ದೆ. ಸೊ ಕ್ಲೇ ಎಲ್ಲ ಪ್ರಾಪರಾಗಿ ಡ್ರೈ ಆದಮೇಲೆ ನಿಮ್ಮ ಬ್ಯಾಕ್ಗ್ರೌಂಡ್ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಪೇಂಟ್ ಮಾಡ್ಕೊಬೋದು. ಸೊ ಇಲ್ಲೇ ನಾನು ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್ ಕಾಂಬಿನೇಷನ್ ಕೊಡ್ಬೇಕಂತ ಹೇಳಿ ನಾನು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡೀನಿ. ಮಿರರ್ಸ್ನ ಸ್ಟಿಕ್ ಮಾಡೋಕ್ಕೆ ನೀವು ಫೆವಿಕಾಲ್ನ ಯೂಸ್ ಮಾಡ್ಬೋದು. ಯಾವ್ಯಾವ ಶೇಪ್ ಸೆಟ್ ಆಗ್ತೈತಿ ಅದನ್ನು ನೀವು ಒಂದು ಸೈಡ್ ಇಟ್ಕೊಂಡ್ಬಿಟ್ಟು ಸ್ಟಿಕ್ ಮಾಡೋವಾಗ ಅದನ್ನು ಒಂದು ಹತ್ರ ಇಟ್ಕೊಂಡ್ಬಿಟ್ರೆ ಈಸಿ ಆಗ್ತೈತಿ. ಡೈರೆಕ್ಟ್ ಸ್ಟಿಕ್ ಮಾಡೋ ಮೊದಲು ಯಾವ ಶೇಪ್ ಎಲ್ಲೆಲ್ಲಿಗೆ ಸೆಟ್ ಆಗ್ತೈತಿ ಅಂತ ಹೇಳಿ ನೀವು ಮೊದಲು ನೋಡಿ ಇಟ್ಕೋಬೇಕು. ಸೊ ಫೈನಲಿ ಇದು ನಾನು ಮತ್ತು ಹಸ್ಬೆಂಡ್ ಸೇರಿಕೊಂಡು ಕಂಪ್ಲೀಟ್ ಮಾಡಿದ್ವಿ. ವಾಲಿಗೆ ಹ್ಯಾಂಗ್ ಮಾಡೋಕೆ ಈ ಥರದ್ದು ಸಿಗ್ತೈತಿ, ಅದನ್ನು ಯೂಸ್ ಮಾಡಿಕೊಂಡು ನೀವು ವಾಲಿಗೆ ಹ್ಯಾಂಗ್ ಮಾಡ್ಬೋದು. ಎಷ್ಟು ಪೇಷನ್ಸಿಂದ ಮಾಡ್ತೀರಿ ಅದು ಅಷ್ಟು ನೀಟ್ ವರ್ಕ್ ಆಗ್ತೈತಿ. ಆ್ಯಂಡ್ ಪಿಕ್ ಯೂಸ್ ಮಾಡ್ಕೊಂಡ್ಬಿಟ್ಟು ಪಿಕ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹೆಂಗೆ ಲಿಪ್ಪನ್ ಆರ್ಟ್ ಮಾಡ್ತಾರೆ ಅಂತ ಹೇಳಿ ನಾನು ಇನ್ನೊಂದು ವ್ಲಾಗ್ ಒಳಗೆ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್.